ಯಾಕೆ ನೀವು ಸೆಟಲ್ಮೆಂಟ್ ಮಾಡ್ಕೊಂಡು ಕಷ್ಟಪಟ್ಟ ಮಾಡ್ತೀರಾ? ನಮ್ಮನ್ನ ಬ್ಯಾನ್ ಮಾಡೋದ್ರೆ ಬ್ಯಾನ್ ಮಾಡಿ. ಶ್ರೀ ಕರಾವಳಿ ಭಗವತಿ ಹೇಳ್ತಿರೋದು ಬ್ಯಾನ್ ಮಾಡೋದ್ರೆ ಬ್ಯಾನ್ ಮಾಡಿ. ಅಣ್ಣ ಮೋಸದಿಂದ ಯಾಕೆ ತಗೊಳ್ತೀರಣ್ಣ? ಪ್ರಾಫ್ ಆಗಿದೆ ಸೌಂಡ್ಸ್ ಅದಕ್ಕೆ ತಗೊಳ್ರಿ. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ನಡೆದ ದಶಮಂಟಪಗಳ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿಯಾಗಿ ಪೊಲೀಸರು ಲಘು ಲಾಠಿಚಾರ್ಜ್ ನಡೆಸಿದ ಘಟನೆ ನಡೆದಿದೆ. ಕರವಲೆ ಭಗವತಿ ದೇವಾಲಯ ಸಮಿತಿಯವರು ಬಹುಮಾನ ವಿತರಣೆ ಕುರಿತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೇದಿಕೆಯೇರಿ ವಸ್ತುಗಳಿಗೆ ಹಾನಿ ಉಂಟು ಮಾಡಿದ್ದಾರೆ. ಅವರನ್ನು ನಿಯಂತ್ರಿಸಲು ಮುಂದಾದ ಪೊಲೀಸರಿಗೂ ಗಾಯಗಳಾಗಿವೆ. ಡಿವೈಎಸ್ಪಿ ಸೂರಜ್ ವೇದಿಕೆಯಿಂದ ಬಿದ್ದು ತಲೆಗೆ ಏಟಾದರೆ ಮತ್ತೋರ್ವ ಪೊಲೀಸ್ ಸಿಬ್ಬಂದಿ ಉದಯ್ ಅವರಿಗೂ ಪೆಟ್ಟಾಗಿದೆ. ಇಬ್ಬರಿಗೂ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಮ್ಮನ್ನ ಬ್ಯಾನ್ ಮಾಡೋದ್ರೆ ಬ್ಯಾನ್ ಮಾಡಿ. ಶ್ರೀ ಕರಾವಳಿ ಭಗವತಿ ಹೇಳ್ತಿರೋದು ಬ್ಯಾನ್ ಮಾಡೋದ್ರೆ ಬ್ಯಾನ್ ಮಾಡಿ. ಆ ತಾಕತ್ತಿಗೆ ಬ್ಯಾನ್ ಮಾಡೋದ್ರೆ ಬ್ಯಾನ್ ಮಾಡಿ. ನಾವು ಬಿಡೋದಿಲ್ಲ. ಅಣ್ಣ ಮೋಸದಿಂದ ಯಾಕೆ ತಗೊಳ್ತೀರಣ್ಣ? ಪ್ರಾಫ್ ಆಗಿದೆ ಸೌಂಡ್ಸ್ ಅದಕ್ಕೆ ತಗೊಳ್ರಿ. ಹೇಗೆ ತಗೊಳ್ರಿ ಅಣ್ಣ? ಕರೆಕ್ಟ್ ಆಗಿ ತಗೊಳ್ಳಿ. ದಶಮಂಟಪ ಮೇಲೆ ಬೇಗ ಮಾಮೂಲಿ ಮಾಡಿ. ಯಾಕಿರೋದು ದಶಮಂಟಪ ನಿಲ್ಸಿ. ಅವಶ್ಯಕತೆ ಇಲ್ಲ ನಮಗೆ ದಶಮಂಟಪ. 10 ದಿನ ಮುಂಚೆನೆ ಸೆಟಲ್ಮೆಂಟ್ ಮಾಡ್ಕೊಂಡು ನೀವು ಕೆಲಸ ಮಾಡ್ಕೊಂಡು ಯಾಕೆ ನೀವು ಸೆಟಲ್ಮೆಂಟ್ ಮಾಡ್ಕೊಂಡು ದಶಮಂಟಪ ಮಾಡ್ತೀರಾ? ನಿಲ್ಸಿ. ಬೇಡ, ಅವಶ್ಯಕತೆ ಇಲ್ಲ. ದಶಮಂಟಪ ಅವಶ್ಯಕತೆ ಇಲ್ಲ. ನೀವು ದಶಮಂಟಪಕ್ಕೆ ನೀವು ಪ್ರಯತ್ನ ಎತ್ತಕ್ಕೆ ಸಾವಿರ ಎಲ್ಲರೂ ಯೂಟ್ಯೂಬ್ ನೋಡಿ ಗೊತ್ತಾಯ್ತದೆ ಯಾರು ಅಂತ. ಯೂಟ್ಯೂಬ್ ನೋಡಿ ಗೊತ್ತಾಯ್ತದೆ. ಇವತ್ತು ಮಡಿಕೇರಿಯಲ್ಲಿ ನಿನ್ನೆ ದಸರಾ ಸಂದರ್ಭದಲ್ಲಿ 10 ದಶಮಂಟಪಗಳ ಮೆರವಣಿಗೆ ಬಂದಿದೆ. ಮೆರವಣಿಗೆಯಲ್ಲಿ ಯಾರು ದಶಮಂಟಪಗಳಿಗೆ ಚೆನ್ನಾಗಿ ಯಾರು ಡೆಕೋರೇಷನ್ ಮಾಡಿ ಇರ್ತಾರೋ ಅವ್ರಿಗೆ ಡೆಕೋರೇಷನ್ ಮತ್ತು ಚೆನ್ನಾಗಿರೋ ದಶಮಂಟಪಗಳಿಗೆ ಪ್ರೈಸ್ ಆಗುತ್ತದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಒಂದು 7:45-8 ಗಂಟೆ ಸಂದರ್ಭದಲ್ಲಿ ಕ್ರೌಡ್ ಜಾಸ್ತಿ ಆಗಿತ್ತು. ಕೆಲವೊಬ್ಬರಿಗೆ ನ್ಯೂಸೆನ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಯಕ್ಷಿತ್ ಎಂಬ ಒಂದು ವ್ಯಕ್ತಿ ಸುಮಾರು 7:45 ಸ್ಟೇಜ್ಗೆ ಮೇಲೆ ಹೋಗಿಬಿಟ್ಟು ಅಲ್ಲಿ ನ್ಯೂಸೆನ್ಸ್ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಅವರನ್ನು ಕೆಳಗೆ ಇಳಿಸುವ ಪ್ರಯತ್ನವನ್ನು DSP ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವನು ಯಾವುದೇ DSP ಅವ್ರಿಗೆ ಮಾತಕ್ಕೆ ಬೆಲೆ ಕೊಡದೆ ಅವರನ್ನು ಪುಷ್ ಮಾಡಿರೋದ್ರಿಂದ ಮೇಲೆಯಿಂದ ಕೆಳಗೆ ಬಿದ್ದಿದ್ದಾರೆ. ಅವ್ರಿಗೆ ಗಂಭೀರವಾದ ಗಾಯಗಳು ಕೂಡ 2 ಗಾಯ, ತಲೆಯಲ್ಲಿ ಮತ್ತು ಕಾಲಲ್ಲಿ ಒಂದು ಗಾಯ ಆಗಿದೆ. ಅವರನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಸೇರಿಸಿದ್ವಿ ಮತ್ತು ನಾನು ಕೂಡ ಹೋಗಿ ನೋಡಿ ಬಂದಿದ್ದೀನಿ. ಅವರನ್ನು ಇಮಿಡಿಯೇಟ್ಲಿ ತಕ್ಷಣ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅರೆಸ್ಟ್ ಮಾಡಿದ್ದೀವಿ ಮತ್ತು ಕೇಸ್ ಈಗ ದಾಖಲು ಮಾಡ್ತಾ ಇದ್ದೀವಿ. ಸೆಕ್ಷನ್ 132 ಆಫ್ BNS ಮತ್ತು 355 ಆಫ್ BNS ಅಲ್ಲಿ ನಾವು ಕೇಸ್ ದಾಖಲು ಮಾಡ್ತಾ ಇದ್ದೀವಿ. ಟೆಂಪಲ್ ಸಮಿತಿಯವ್ರ ಮೇಲೆ ಕೂಡ ಸೊ ಪ್ರತಿ ವರ್ಷವೂ ಕೂಡ ಈಗ ಗಲಾಟೆ, ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗುತ್ತದೆ. ಈ ವರ್ಷವನ್ನು ಕೂಡ ಪ್ರಿಲಿಮಿನರಿ ಮೀಟಿಂಗಲ್ಲಿ ನಾವು ಹೇಳಿದ್ದೀವಿ, ಇಂತಹ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಅವಕಾಶ ಕೊಡಬೇಡ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಎಲ್ಲರಿಗೂ ಕೂಡ ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ. ಚೂಸ್ ಮಾಡೋದಲ್ಲಿ ಗೊಂದಲ ಆಗ್ತಾ ಇದೆ, ಅವರು ಮೋಸ ಆಗಿದೆ ಅಂದರೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬೇಡ ಅಂದರೆ ಹೇಳಿ ಆದಮೇಲೂ ಕೂಡ ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷವೂ ನಡೀತಾ ಇದೆ. ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ನಡೀತಾ ಇದೆ. ಸೊ ಈ ವರ್ಷವೂ ಕೂಡ ತುಂಬ ನ್ಯೂಸೆನ್ಸ್ ಮಾಡಿದ್ದಾರೆ. ಅವ್ರ ಮೇಲ್ಗಡೆ ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ.